ಅನ್ನ ಮತ್ತು ನೀರು ಇವುಗಳಿಗೆ ಸಮನಾದ ದಾನವಿಲ್ಲ. ದ್ವಾದಶಿಗೆ ಸಮನಾದ ತಿಥಿ ಇಲ್ಲ. ಗಾಯತ್ರಿಗಿಂತ ಶ್ರೇಷ್ಠವಾದ ಮಂತ್ರವಿಲ್ಲ. ತಾಯಿಗಿಂತ ಹಿರಿದಾದ ದೈವವಿಲ್ಲ. ಅನ್ನ ಮತ್ತು ನೀರು ಎಲ್ಲರ ಮೂಲಭೂತವಾದ ಅವಶ್ಯಕತೆಗಳು. ಅದನ್ನು ದಾನ ಮಾಡುವುದರಿಂದ ಹಸಿದವರು ಮತ್ತು ಬಾಯಾರಿದವರು ತೃಪ್ತರಾಗುತ್ತಾರೆ. ಏಕಾದಶಿ ವ್ರತದ ಫಲ ಸಿಗುವುದು ದ್ವಾದಶಿಯ ಪಾರಣೆಯಿಂದೆಂದು ಹೇಳುತ್ತಾರೆ. ಆದ್ದರಿಂದ ದ್ವಾದಶಿ ಉತ್ತಮವಾದ ತಿಥಿಯಾಗಿರುತ್ತದೆ. ಗಾಯತ್ರಿಯು ಎಲ್ಲ ವಿಪ್ರರು ಪಠಿಸುವ ಸೂರ್ಯ ಸಂಬಂಧವಾದ ಮಂತ್ರವಾಗಿದೆ. ಸೂರ್ಯನು ಅತಿ ಪ್ರಮುಖವಾದ ದೈವತ್ವವಾಗಿರುತ್ತಾನೆ. ತಾಯಿಯು ದೇವರೆಂದು ಎಲ್ಲ ವೇದಗಳು ಸಾರುತ್ತವೆ. ಅವುಗಳಿಗೆ ಹಲ್ಲುಗಳಲ್ಲಿ ವಿಷವಿರುತ್ತದೆ. ನೊಣಕ್ಕೆ ತಲೆಯಲ್ಲಿ ವಿಷವು ಇರುತ್ತದೆಂದು ಹೇಳುತ್ತಾರೆ. ಚೇಳಿಗೆ ಕೊಂಡಿಯಲ್ಲಿ ವಿಷ ತುಂಬಿರುತ್ತದೆ. ಆದರೆ ದುಷ್ಟನಾದವನ ಎಲ್ಲ ಅಂಗಗಳಲ್ಲಿಯೂ ವಿಷವಿರುತ್ತದೆ. ವಿಷ ಜಂತುಗಳೆಂದು ಪ್ರಸಿದ್ಧವಾಗಿರುವ ಪ್ರಾಣಿಗಳಲ್ಲಿ ಎಲ್ಲೋ ಒಂದು ಅಂಗದಲ್ಲಿ ಮಾತ್ರ ವಿಷವಿರುತ್ತದೆ. ಆದರೆ ಮನುಷ್ಯನು ದುಷ್ಟನಾದರೆ ಅವನು ತನ್ನ ಎಲ್ಲ ರೀತಿಗಳಿಂದಲೂ ಪರರಿಗೆ ಹಾನಿ ಮಾಡಬಲ್ಲನು. ಪತಿಯ ಅಪ್ಪಣೆ ಇಲ್ಲದೆ ಹೆಂಗಸು ಉಪವಾಸ ಮತ್ತು ವ್ರತಗಳನ್ನು ಕೈಗೊಂಡರೆ ಪತಿ ಆಯಸ್ಸನ್ನು ಅಪಹರಿಸುತ್ತಾಳೆ. ಅಂತ ಸ್ತ್ರೀಯು ನರಕಕ್ಕೆ ಹೋಗುತ್ತಾಳೆ. ಇದು ಧರ್ಮಶಾಸ್ತ್ರದ ನಿಯಮ. ಪತ್ನಿಯಾದವಳು ಪತಿ ಅಪ್ಪಣೆ ಇಲ್ಲದೆ ವ್ರತ, ದಾನ, ಉಪವಾಸಗಳನ್ನು ಮಾಡುವಂತಿಲ್ಲ. ಅವಳು ಅವನಿಗೆ ಅಧೀನಳಾಗಿರುತ್ತಾಳೆ. ಸ್ತ್ರೀಯು ದಾನಗಳಿಂದಲೂ ನೂರಾರು ಬಗೆಯ ಉಪವಾಸ ವ್ರತಗಳಿಂದಾಗಲಿ ತೀರ್ಥಕ್ಷೇತ್ರಗಳನ್ನು ಸೇವಿಸುವುದರಿಂದಾಗಲಿ ಶುದ್ಧಳಾಗುವುದಿಲ್ಲ. ಪತಿಯ ಪಾದೋದಕದಿಂದಲೇ ಅವಳಿಗೆ ಶುದ್ಧಿಯು. ಸ್ತ್ರೀಯಾದವಳಿಗೆ ಪತಿಯೇ ಪರದೈವವಾಗಿರುತ್ತಾನೆ. ಮನಮುಟ್ಟಿ ಪತಿ ಸೇವೆ ಮಾಡುವುದರಿಂದಲೇ ಅವಳು ದಾನ, ವ್ರತ, ತೀರ್ಥಕ್ಷೇತ್ರಗಳ ಪುಣ್ಯವೆಲ್ಲವನ್ನು ಪಡೆಯುತ್ತಾಳೆ. ಕೈಗಳಿಗೆ ದಾನವೇ ಭೂಷಣಪ್ರಾಯವೇ ಹೊರತು ಬಳೆಗಳಲ್ಲ. ದೇಹಕ್ಕೆ ಸ್ನಾನದಿಂದ ಶುದ್ಧಿಯೇ ಹೊರತು ಸ್ನಾನವಿಲ್ಲದೆ ಚಂದನವನ್ನು ಹಚ್ಚಿಕೊಳ್ಳುವುದರಿಂದ ಶುದ್ಧವಾಗುವುದಿಲ್ಲ. ಗೌರವದಿಂದ ಸಿಗುವ ತೃಪ್ತಿ ಭೋಜನದಿಂದ ಸಿಗುವುದಿಲ್ಲ. ಜ್ಞಾನದಿಂದ ಮುಕ್ತಿಯ ಹೊರತು ಅಹಂಕಾರಗಳಿಂದಲ್ಲ. ದೈವಿಕವಾದ ಆಭರಣಗಳನ್ನು ತೊಡುವುದು, ಸುಗಂಧ ದ್ರವ್ಯಗಳನ್ನು ಬಳಸುವುದು ಮುಂತಾದವುಗಳು ವ್ಯಕ್ತಿಯ ಗೌರವ ಘನತೆಯನ್ನು ಹೆಚ್ಚು ಮಾಡುವುದಿಲ್ಲ. ಅದಕ್ಕೆ ಬದಲಾಗಿ ದಾನ, ತೀರ್ಥ ಸ್ನಾನ, ಜ್ಞಾನ ಮುಂತಾದವುಗಳನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಬಾಯಿಯು ಕೂಡಲೇ ಪ್ರಜ್ಞೆಯನ್ನು ಅಪಹರಿಸುವಂತಹುದು. ಮಾತು ಕೂಡಲೇ ಪ್ರಜ್ಞೆಯನ್ನು ಉಂಟು ಮಾಡಬಲ್ಲದು. ಹೆಂಗಸು ಕೂಡಲೇ ಶಕ್ತಿಯನ್ನು ಅಪಹರಿಸುತ್ತಾಳೆ. ಹಾಲು ಕೂಡಲೇ ಶಕ್ತಿಯನ್ನು ಕೊಡುತ್ತದೆ. ಬಾಯಿ ಎಂದರೆ ತಿನ್ನುವ ಚಪಲವೆಂದು ಅರ್ಥ ಮಾಡಬಹುದು. ಅತಿ ಭುಕ್ತಿ ಕೂಡಲೇ ಪ್ರಾಣವನ್ನು ಅಪಹರಿಸುತ್ತದೆ ಎಂಬ ಸೂಕ್ತಿ ಇದೆ. ರುಚಿಯಾದ ವಸ್ತುಗಳನ್ನು ತಿನ್ನುವ ಬಾಯಿ ಚಪಲವಿರುವವನು ಯುಕ್ತಾಯುಕ್ತ ಯೋಚನೆಯನ್ನು ಕಳೆದುಕೊಳ್ಳುತ್ತಾನೆ. ಅದೇ ಬಾಯಿ ಮತ್ತೊಂದು ಶಕ್ತಿಯನ್ನು ಹೊಂದಿದೆ, ಅದು ವಾಕ್ಶಕ್ತಿ. ಸರಿಯಾಗಿ ಉಪಯೋಗಿಸಿದ ಆ ಶಕ್ತಿಯು ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಸ್ತ್ರೀಯಾದವಳು ಪುರುಷನ ಶಕ್ತಿಯನ್ನು ಅಪಹರಿಸಬಲ್ಲಳು. ಮತ್ತೆ ಶಕ್ತಿಯನ್ನು ಪಡೆಯಲು ಹಾಲು ಮುಂತಾದವನ್ನು ಸೇವಿಸಬೇಕು. ಹಾಲು ವೈಜ್ಞಾನಿಕವಾಗಿಯೂ ಒಳ್ಳೆಯ ಆಹಾರವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.